ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ವಿಂಟರ್ ಸೀಸನ್ ಹತ್ತಿರ ಬರ್ತಾ ಇದೆ. ವಿಂಟರಲ್ಲಿ ಹೂ ಬಿಡೋ ಅಂಥ ಗಿಡಗಳದ್ದು ಸೀಡ್ಸ್ನ ಹಾಕೋದಕ್ಕೆ ಇವಾಗ ಸೆಪ್ಟೆಂಬರಿಂದನೇ ಶುರು ಮಾಡಬೇಕು. ನಾವು ಸೀಡ್ಸ್ ಹಾಕಬೇಕಾದ್ರೆ ಕೆಲವು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನ ಮಾಡಿರ್ತೀವಿ. ಇದರಿಂದಾಗಿ ಆ ಸೀಡ್ಸ್ ಜರ್ಮಿನೇಟ್ ಆಗೋದೇ ಇಲ್ಲ. ಇದರಿಂದ ಟೈಮು ವೇಸ್ಟ್ ಆಗುತ್ತೆ, ದುಡ್ಡು ವೇಸ್ಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಡಿಸಪಾಯಿಂಟ್ ಆಗ್ತೀವಿ. ಸೊ ಹಾಗಾಗಿ ಯಾವ್ಯಾವ ಚಿಕ್ಕ ಮಿಸ್ಟೇಕ್ಗಳಾಗಿರ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೀಡ್ಸ್ ಜರ್ಮಿನೇಷನ್ ಆಗದೆ ಇರೋಕ್ಕೆ ಒಂದೇ ಕಾರಣ ಇರಲ್ಲ, ಹಲವಾರು ಕಾರಣ ಇರುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಸೀಡ್ಸ್ ಕ್ವಾಲಿಟಿ. ಒಳ್ಳೆ ಕ್ವಾಲಿಟಿ ಸೀಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ತಗೋಬೇಕಾದ್ರೆ ಆ ಪ್ಯಾಕ್ನ ಚೆಕ್ ಮಾಡಿಬಿಟ್ಟು ತಗೋಬೇಕು. ತುಂಬ ಹಳೇದಾಗಿದ್ದರೆ, ಎಕ್ಸ್ಪೈರಿ ಡೇಟ್ ಆಗಿದ್ದರೆ ನೀವೆಷ್ಟೇ ಕರೆಕ್ಟಾಗಿ ಕೋಕೋಪೀಟಲ್ಲಿ ಮಣ್ಣಲ್ಲಿ ಯಾವುದ್ರಲ್ಲಿ ಹಾಕಿದ್ರೂ ಬರಲ್ಲ. ಆ ಪ್ಯಾಕ್ ಮೇಲೆ ರೀಸೆಂಟ್ ಆಗಿರೋ ಡೇಟ್ ಇದ್ದರೆ ಪರವಾಗಿಲ್ಲ. ಆದರೂ ನಿಮಗೆ ಡೌಟ್ ಏನಾದರೂ ಇದ್ದರೆ ಆ ಸೀಡ್ಸ್ ಕ್ವಾಲಿಟಿನ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಒಂದು ಬೌಲ್ ಅಥವಾ ಗ್ಲಾಸಲ್ಲಿ ನೀರು ತಗೊಂಡು ಅದಕ್ಕೆ ಸೀಡ್ಸ್ನ ಹಾಕಬೇಕು. ಇದನ್ನು 10ರಿಂದ 12 ಗಂಟೆ ಹಾಗೆ ನೆನೆಯೋಕ್ಕೆ ಬಿಡಬೇಕು. ಯಾವ ಸೀಡ್ಸ್ ತಳದಲ್ಲಿ ಹೋಗಿ ಕೂತ್ಕೊಂಡಿರುತ್ತೆ ಅದು ಒಳ್ಳೆ ಕ್ವಾಲಿಟಿ ಸೀಡ್ಸ್ ಆಗಿರುತ್ತೆ. ಯಾವ್ದು ಮೇಲ್ಗಡೆ ತೇಲುತ್ತೆ ಅದು ಒಳ್ಳೆ ಕ್ವಾಲಿಟಿದಾಗಿರಲ್ಲ, ಅದು ಜರ್ಮಿನೇಟ್ ಆಗಲ್ಲ, ಅದನ್ನು ಹಾಕಬಾರ್ದು. ಇದು ಯಾವ ರೀತಿ ಅಂದರೆ, ನಾವು ಅಡುಗೆಗೆ ಹೆಸರು ಕಾಳು, ಕಡಲೆಕಾಳು ಅಥವಾ ಯಾವುದೇ ಕಾಳುಗಳನ್ನ ನೆನೆಸ್ತೀವಲ್ಲ, ಹಾಳಾಗಿರೋ ಕಾಳುಗಳೆಲ್ಲ ಮೇಲ್ಗಡೆ ಬಂದು ತೇಲುತ್ತಲ್ಲ, ಅದೇ ರೀತಿ ಈ ಸೀಡ್ಸ್ನ ಕ್ವಾಲಿಟಿನ ಚೆಕ್ ಮಾಡೋದು ಕೂಡ ಹಾಗೇನೆ. ವಿಂಟರ್ ಸೀಸನ್ ಫ್ಲವರ್ಸ್ದು ಸೀಡ್ಸ್ ಎಲ್ಲ ಹೆಚ್ಚಾಗಿ ನಾನು ಮನೆಯಲ್ಲೇ ಕಲೆಕ್ಟ್ ಮಾಡ್ಕೊಂಡಿರೋದು, ಲಾಸ್ಟ್ ಇಯರ್ ಬಿಟ್ಟಿರೋ ಅಂಥ ಹೂವಿನ ಕಲೆಕ್ಟ್ ಮಾಡ್ಕೊಂಡಿರೋದೇ ಹಾಕೋದು. ಫಸ್ಟ್ ನಾನು ಆ ಸೀಡ್ಸ್ನ ಗಿಡದಲ್ಲೇ ಚೆನ್ನಾಗಿ ಒಣಗೋವರೆಗೆ ಬಿಡ್ತೀನಿ. ಆಮೇಲೆ ಗಿಡದಿಂದ ಕಿತ್ತ ಮೇಲೆ 1 ದಿನ ಅಥವಾ 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ತೀನಿ. ಆ ಸೀಡ್ಸ್ ಒಳಗೆ ಸ್ವಲ್ಪ ಮಾಯ್ಶ್ಚರ್ ಇದ್ದರೂ ಕೂಡ ಜರ್ಮಿನೇಟ್ ಆಗಲ್ಲ, ಆ ಸೀಡ್ಸ್ ಹಾಳಾಗುತ್ತೆ. ಆ ಒಣಗಿರೋ ಸೀಡ್ಸ್ನ ಚೆನ್ನಾಗಿ ಪ್ಯಾಕ್ ಮಾಡಿಡಬೇಕು. ನಾನು ಈ ರೀತಿ ಕವರ್ ಒಳಗೆ ಹಾಕಿಡ್ತೀನಿ. ಕವರಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಕಬೋರ್ಡಲ್ಲಿಟ್ಟರೆ ನೆಕ್ಸ್ಟ್ ಸೀಸನ್ ತನಕ ಆ ಸೀಡ್ಸ್ ಚೆನ್ನಾಗಿರುತ್ತೆ. ಶಾಪಲ್ಲಿ ತಂದಿರೋ ಸೀಡ್ಸ್ಗೂ ನಾವು ಮನೆಯಲ್ಲೇ ಡ್ರೈ ಮಾಡಿರೋ ಅಂಥ ಸೀಡ್ಸ್ಗೂ ವ್ಯತ್ಯಾಸ ಏನಿರುತ್ತೆ ಅಂದರೆ, ಶಾಪಲ್ಲಿ ಸಿಗೋ ಅಂಥ ಸೀಡ್ಸು ಹೆಚ್ಚಾಗಿ ಹೈಬ್ರಿಡ್ ಇರುತ್ತೆ. ಹಾಗೆ ಅದಕ್ಕೆ ಫಂಗಸ್ ಏನು ಬರದೇ ಇರೋ ಥರ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿರ್ತಾರೆ. ಹಾಗಾಗಿ ಆ ಸೀಡ್ಸ್ ಸ್ವಲ್ಪ ಬೇಗ ಜರ್ಮಿನೇಟ್ ಆಗುತ್ತೆ. ನಾವು ಮನೆಯಲ್ಲಿ ಬೆಳೆದಿರೋದು ಸ್ವಲ್ಪ ನಿಧಾನ ಆಗುತ್ತೆ. ಸೀಡ್ಸ್ ಬಗ್ಗೆ ಆಯಿತು. ಇವಾಗ ಟೆಂಪ್ರೇಚರ್ ಬಗ್ಗೆ ನೋಡೋಣ. ಯಾವ ಟೈಮಲ್ಲಿ ಸೀಡ್ಸ್ ಹಾಕಿದರೆ ಬೇಗ ಜರ್ಮಿನೇಟ್ ಆಗುತ್ತೆ ಅಂತ ನೋಡೋಣ. ಒಂದು ಸೀಸನ್ ಮುಗಿದು ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗೋ ಟೈಮಲ್ಲಿ ನಾವು ಸೀಡ್ಸ್ ಆಗಲಿ ಕಟ್ಟಿಂಗ್ ಆಗಲಿ ಹಾಕಿದರೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇವಾಗ ಒಂದು ಸೀಸನ್ ಮುಗಿತಾ ಬರ್ತಾ ಇದೆ, ಇನ್ನೊಂದು ಸೀಸನ್ ಸ್ಟಾರ್ಟ್ ಆಗುತ್ತೆ. ಮಳೆಗಾಲ ಮುಗಿತಾ ಬರ್ತಾ ಇದೆ. 25 ಡಿಗ್ರಿಯಿಂದ 30 ಡಿಗ್ರಿ ಒಳಗಿರಬೇಕಾದ್ರೇ ನೀವು ಸೀಡ್ಸ್ನ ಜರ್ಮಿನೇಟ್ ಮಾಡ್ಕೋಬೇಕು. ಚಳಿಗಾಲ ಶುರುವಾಗೋಷ್ಟರೊಳಗೆ ಗಿಡಗಳು ಬೆಳೆದಿರಬೇಕು. ಆವಾಗ ನೀವು ಸೀಡ್ಸ್ ಹಾಕಿದರೆ ತುಂಬ ನಿಧಾನವಾಗಿ ಜರ್ಮಿನೇಟ್ ಆಗುತ್ತೆ. ಇವಾಗ ಸೀಡ್ಸ್ ಬೆಳೆಯೋದಕ್ಕೆ ಯಾವ ರೀತಿ ಮಣ್ಣು ತೊಗೋಬೇಕು ಅಂತ ಹೇಳ್ತೀನಿ. ನೀವು ಬರೀ ಮಣ್ಣಲ್ಲಿ ಬೆಳಿಬೋದು, ವರ್ಮಿಕ್ಯುಲೈಟಲ್ಲಿ ಬೆಳಿಬೋದು, ಕೋಕೋಪೀಟಲ್ಲಿ ಬೆಳಿಬೋದು, ಅಥವಾ ನೀವು ಗಿಡಗಳಿಗೆ ಯಾವ ಪಾಟಿಂಗ್ ಮಿಕ್ಸ್ ತೊಗೊಳ್ತೀರಾ ಅದರಲ್ಲೇ ಬೆಳಿಬೋದು. ಆದರೆ ನಾವು ತೊಗೊಳ್ಳೋವಂಥ ಮಣ್ಣು ತುಂಬ ಸಾಫ್ಟ್ ಇರಬೇಕು. ಸೀಡ್ಸ್ ಜರ್ಮಿನೇಟ್ ಆದಾಗ ಸಸಿಗಳು ತುಂಬ ತೆಳ್ಳಗಾಗಿರುತ್ತೆ. ಹಾಗಾಗಿ ಗಟ್ಟಿ ಮಣ್ಣಿದ್ರೆ ಬೇಗ ಹಾಳಾಗುತ್ತೆ. ನಾನು ಮೊದಲೆಲ್ಲ ಪಾಟಿಂಗ್ ಮಿಕ್ಸಲ್ಲೇ ಸೀಡ್ಸ್ನ ಬೆಳೀತಾ ಇದ್ದೆ. ಕಾಂಪೋಸ್ಟ್, ಮಣ್ಣು ಮತ್ತು ಮರಳನ್ನು ಹಾಕಿಬಿಟ್ಟು ಅದನ್ನು ಲಾಸ್ಟ್ ಇಯರ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆದರೆ ಯಾವಾಗ ಕೋಕೋಪೀಟಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ತು ಆವಾಗಿಂದ ಕೋಕೋಪೀಟಲ್ಲೇ ಬೆಳೆಯೋಕ್ಕೆ ಶುರು ಮಾಡಿದ್ದೀನಿ. ಕೋಕೋಪೀಟಲ್ಲಿ ಬೇರೆ ಎಲ್ಲ ಪಾಟಿಂಗ್ ಮೀಡಿಯಮ್ಗಿಂತ ತುಂಬ ಬೇಗ ಜರ್ಮಿನೇಟ್ ಆಗುತ್ತೆ. ಕಟ್ಟಿಂಗ್ ಆದರೂ ಅಷ್ಟೇ ತುಂಬ ಬೇಗ ಬೇರು ಕೊಡುತ್ತೆ. ಆದರೆ ಅದರಲ್ಲಿ ಯಾವುದೇ ಪೋಷಕಾಂಶಗಳಿರಲ್ಲ. ಬೇರು ಬರೋದಕ್ಕೆ ಹಾಗೆ ಸೀಡ್ಸ್ ಜರ್ಮಿನೇಟ್ ಆಗೋದಕ್ಕೆ ಮಾತ್ರ ಬೇಕಾಗುವಂಥ ಹಾರ್ಮೋನ್ಗಳಿರುತ್ತೆ. ಹಾಗಾಗಿ ಅದರಲ್ಲಿ ಬೇರು ಬಂದ ಕೂಡಲೇ ಅಥವಾ ಸೀಡ್ಸಿಂದ ಚಿಕ್ಕ ಸಸಿಗಳು ಬಂದ ಕೂಡಲೇ ನಾವು ಪಾಟಿಂಗ್ ಮಿಕ್ಸಿಗೆ ಚೇಂಜ್ ಮಾಡಬೇಕಾಗತ್ತೆ. ಕಟ್ಟಿಂಗ್ಗಳು ದಪ್ಪ ಇರೋದ್ರಿಂದ ಕಟ್ಟಿಂಗ್ಗಳನ್ನ ಚೇಂಜ್ ಮಾಡ್ಬೋದು, ಆದರೆ ಈ ಚಿಕ್ಕ ಸಸಿಗಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಕೋಕೋಪೀಟಲ್ಲಿ ಯಾವುದೇ ಪೋಷಕಾಂಶಗಳು ಇಲ್ಲದೆ ಇರೋದ್ರಿಂದ ಈ ಸಸಿಗಳು ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, ಕೋಕೋಪೀಟ್ ಜೊತೆಗೆ ಮಣ್ಣು ಮತ್ತು ಕಾಂಪೋಸ್ಟ್ನ ಮಿಕ್ಸ್ ಮಾಡಿಕೊಳ್ಳೇಬೇಕು. ಈ ಸಲ ನಾನು ಯಾವ ರೀತಿ ಮಾಡಿದೆ ಅಂದರೆ, ಒಂದು ಸೈಡ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೋಕೋಪೀಟ್ ತೊಗೊಂಡಿದ್ದೀನಿ. ಇನ್ನೊಂದು ಕಡೆ ಇಲ್ಲಿ ಮಣ್ಣು ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಮಣ್ಣು, ಕಾಂಪೋಸ್ಟ್ ಮತ್ತು ಮರಳು ಮೂರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಈ ಪಾಟ್ ಮಿಕ್ಸ್ ಜೊತೆ ಕೋಕೋಪೀಟ್ನ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಬೋದು. ನಾನು ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟು ಮೇಲ್ಗಡೆ ಭಾಗದಲ್ಲಿ ಕೋಕೋಪೀಟ್ ಇರುತ್ತಲ್ಲ, ಹಾಗಾಗಿ ಸೀಡ್ಸ್ ಬೇಗ ಜರ್ಮಿನೇಟ್ ಆಗುತ್ತೆ. ಯಾವಾಗ ರೂಟ್ಸ್ ಕೆಳಗಡೆ ಹೋಗುತ್ತೆ ಆವಾಗ ಪಾಟ್ ಮಿಕ್ಸ್ ಸಿಗುತ್ತೆ. ಆವಾಗ ನಾನು ತಕ್ಷಣ ಗಿಡನ ಶಿಫ್ಟ್ ಮಾಡಬೇಕಾಗಿಲ್ಲ. ಗಿಡ ಸ್ವಲ್ಪ ದೊಡ್ಡದಾಗೋವ್ರಿಗೆ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಶಿಫ್ಟ್ ಮಾಡ್ಬೋದು. ಪಾಟ್ ಮಿಕ್ಸಿಂಗ್ ರೆಡಿ ಮಾಡಿಟ್ಟಿದ್ದೆ. ಆವಾಗ ಸ್ವಲ್ಪ ಮಳೆ ಬಂತು, ಹಾಗಾಗಿ ಈ ಪಾಟ್ ಮಿಕ್ಸಿಂಗ್ ಸ್ವಲ್ಪ ಒದ್ದೆ ಆಗಿದೆ. ಈ ಸೀಡ್ಲಿಂಗ್ ಟ್ರೇಗೆ ಪೂರ್ತಿ ಪಾಟ್ ಮಿಕ್ಸಿಂಗ್ ಹಾಕಿದ್ದಾಯಿತು. ಇವಾಗ ಇದ್ರ ಮೇಲ್ಗಡೆ ಕೋಕೋಪೀಟ್ ಹಾಕೊಂಡು ಹೋಗ್ತೀನಿ.
ಒಂದೊಂದಕ್ಕೆ 2 ಅಥವಾ 3 ಸೀಡ್ಸ್ನ ಹಾಕ್ಕೊಂಡು ಹೋಗ್ತೀನಿ. ಫಸ್ಟ್ ಇವಾಗ ತರಕಾರಿ ಬೀಜಗಳನ್ನ ಹಾಕ್ತೀನಿ. ಲಾಸ್ಟಲ್ಲಿ 2 ರೋನ ಹೂವಿನ ಬೀಜಗಳಿಗೆ ಇಟ್ಕೊಳ್ತೀನಿ. ಸೀಡ್ಸ್ ಹಾಕೋದಕ್ಕೆ ಆದಷ್ಟು ಚಿಕ್ಕ ಪಾಟ್ಗಳನ್ನ ತೊಗೋಬೇಕು. ಉದ್ದ ತುಂಬ ಕಡಿಮೆ ಇರಬೇಕು. ಡಿಸ್ಪೋಸಬಲ್ ಬಾಕ್ಸ್ ಬರುತ್ತಲ್ಲ ಆ ಸೈಜಿನ ಪಾಟ್ ತೊಗೋಬೇಕು, ಅಥವಾ ಅದೇ ಬಾಕ್ಸಲ್ಲಿ ಕೂಡ ಹಾಕ್ಬೋದು. ಈ ರೀತಿ ಬಿಸ್ಕೆಟ್ ಬಾಕ್ಸ್ ಬರುತ್ತಲ್ಲ ಇದರಲ್ಲಿ ಕೂಡ ನೀವು ಬೆಳಿಬಹುದು. ಲಾಸ್ಟ್ 2 ರೋಗೆ ನಾನು ಶಂಖಪುಷ್ಪ ಮತ್ತು ಸಿಪ್ರೆಸ್ ವೈನ್ ಹಾಕ್ತಾ ಇದ್ದೀನಿ. ಶಂಖಪುಷ್ಪದಲ್ಲಿ 3 ಕಲರ್ ಇದೆ, ವೈಟ್, ಲ್ಯಾವೆಂಡರ್ ಮತ್ತು ಬ್ಲೂ. ಇದರಲ್ಲಿ ಮಲ್ಟಿಪೆಟಲ್ ಕೂಡ ಇದೆ. ನಿಮಗೆ ಬೇಕಿದ್ರೆ ಅವ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದ್ರ ಮೇಲ್ಗಡೆ ಪುನಃ ಕೋಕೋಪಿಟ್ನ ಹಾಕೊಂಡು ಬರ್ತೀನಿ. ಯಾವಾಗಲೂ ಸೀಡ್ಸ್ನ ತುಂಬ ಆಳಕ್ಕೆ ನೆಡಬಾರ್ದು. ಸೀಡ್ಸಿಂದ ಮೇಲ್ಗಡೆ ಬರೀ 1/4 ಇಂಚ್ ಮಾತ್ರ ಮಣ್ಣಾಗಲಿ ಕೋಕೋಪಿಟ್ ಆಗಲಿ ಕವರ್ ಆಗೋ ಹಾಗೆ ಇರಬೇಕು. ಸೀಡ್ಸ್ ಹಾಕಿದ ಮೇಲೆ ಕೆಲವು 2-3 ದಿನಕ್ಕೆ ಜರ್ಮಿನೇಟ್ ಆಗುತ್ತೆ. ಇನ್ನು ಕೆಲವು 5-6 ದಿನ ಆಗ್ಬೋದು, ಅಥವಾ 1 ವಾರ ಆಗ್ಬೋದು. 10ರಿಂದ 12 ದಿನ ಕಳೆದ್ರೂ ಸೀಡ್ಸ್ ಜರ್ಮಿನೇಟ್ ಆಗಲಿಲ್ಲ ಅಂದರೆ ಆ ಸೀಡ್ಸ್ ಹಾಳಾಗಿರುತ್ತೆ. ನೀರು ಹಾಕಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ನೀರು ಜಾಸ್ತಿ ಆದರೆ ಸೀಡ್ಸ್ ಜರ್ಮಿನೇಟ್ ಆಗಲ್ಲ. ಸ್ಪ್ರೇಯರಲ್ಲೇ ಹಾಕಬೇಕು ಅಥವಾ ಕೈಯಲ್ಲಿ ಚಿಮುಕಿಸ್ಬೇಕು. ಇದನ್ನು ಬಿಸಿಲಲ್ಲಿ ಇಡಬಾರ್ದು, ನೆರಳಿರಬೇಕು. ಆದರೆ ತುಂಬ ಬ್ರೈಟ್ ಆಗಿರೋ ಬೆಳಕು ಬೀಳ್ತಾ ಇರಬೇಕು. ಸೀಡ್ಸ್ ಹಾಕಿ 1 ವಾರ ಆದಮೇಲೆ ಇದು ಕೆಲವು ಬೇಗ ಬಂದಿದೆ, ಕೆಲವು ಇನ್ನೂ ಬರಬೇಕು. ಮಧ್ಯದಲ್ಲಿ 3 ಸಾಲ್ ಬೀನ್ಸ್ ಹಾಕಿದೆ. ಅದರಲ್ಲಿ ಇನ್ನೂ ಇವಾಗ ಸಣ್ಣ ಮೊಳಕೆ ಕಾಣಿಸ್ತಾ ಇದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಸೀಡ್ಸ್ನ ಜರ್ಮಿನೇಟ್ ಮಾಡೋದು ಅಂತ. ಇದರಲ್ಲಿ ತೋರಿಸಿರೋ ಎಲ್ಲ ಸೀಡ್ಸು ನಮ್ಮ ಮನೆ ಹತ್ತಿರ ಇರೋ ನರ್ಸರಿಗಳಲ್ಲೇ ತೊಗೊಂಡಿರೋದು. ಹೆಚ್ಚಾಗಿ ಎಲ್ಲ ನರ್ಸರಿಗಳಲ್ಲೂ ತರಕಾರಿ ಬೀಜಗಳಾಗಿರ್ಬೋದು, ಹೂವಿನ ಬೀಜಗಳಾಗಿರ್ಬೋದು ಇದ್ದೇ ಇರುತ್ತೆ. ನನಗೆ ಕಮೆಂಟಲ್ಲಿ ತುಂಬ ಜನ ಕೇಳ್ತಾ ಇರ್ತೀರಾ ಆನ್ಲೈನ್ ಲಿಂಕ್ ಕೊಡಿ ಅಂತ. ಆನ್ಲೈನಲ್ಲಿ ಸೀಡ್ಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಇದೆಲ್ಲ 20 ರೂಪೀಸ್ 30 ರೂಪೀಸಿಗೆ ಸಿಗುತ್ತೆ. ಆದರೆ ಅದರಲ್ಲಿ ಡೆಲಿವರಿ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಆಗುತ್ತೆ. ಹಾಗಾಗಿ ತುಂಬ ಜಾಸ್ತಿ ಬೀಳುತ್ತೆ. ಹಾಗಾಗಿ ನಾನು ನರ್ಸರಿಗಳಲ್ಲೇ ಹೆಚ್ಚಾಗಿ ತೊಗೊಳ್ಳೋದು. ಆದರೂ ಲಾಸ್ಟ್ ಇಯರ್ ನಾನು ತರಿಸಿದ್ದಂಥ ಅಮೆಝಾನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಫ್ರೆಂಡ್ಸ್, ಈ ಸೀಡ್ಸ್ ಹಾಕಿ ಬೆಳೆಯೋದ್ರಲ್ಲಿ ಇದೇ ಮೆಥಡಲ್ಲಿ ಬೆಳಿಬೇಕು ಅಂತ ಇಲ್ಲ, 2-3 ರೀತಿಯಲ್ಲಿ ಬೆಳೀತಾರೆ. ನಿಮ್ಗೆ ಯಾವ್ದು ಸರಿ ಹೋಗುತ್ತೆ ಅದೇ ರೀತಿ ಬೆಳಿಬೋದು ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.